ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕ್ರೇನ್ ಇನ್ಸೈಟ್ಸ್ ಟಾಪ್ ರಿಗಾರ್ಡಿಂಗ್ ಅಪ್ಡೇಟ್ಗೆ ಸ್ವಾಗತ. ಪ್ರತಿಯೊಂದು ಅಪ್ಡೇಟ್ಸ್ ನೋಡೋಣ. ಅದಕ್ಕೂ ಮುಂಚೆ ಯಾರ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅಂತ ಹೇಳ್ತಾ ಇವಾಗ ಡೈರೆಕ್ಟ್ ಆಗಿ ಅಪ್ಡೇಟ್ಸ್ಗೆ ಬರೋಣ. ಮೊದಲನೇ ಅಪ್ಡೇಟ್ ಏನಂದ್ರೆ, ಇವಾಗ ಎಲ್ಲೆಡೆ IPL ನಲ್ಲಿ ಸೆನ್ಸೇಷನ್ ಮೂಡಿಸ್ತಾ ಇರೋದು ಯಾರು ಅಂದ್ರೆ ಅದು ವೈಭವ್ ಸೂರ್ಯವಂಶಿ. ಅವ್ರ ಲೈಫ್ ಯಾವ ತರ ಟರ್ನ್ ಓವರ್ ಆಗಿರೋದು ಯಪ್ಪ. ಅವ್ರದಿನ್ನೂ ಜಸ್ಟ್ ಏಜ್ ಬಂದು 15 ಅಲ್ಲಿ IPL ನಲ್ಲಿ ಈ ತರ ಧಮಾಕ ಮಾಡ್ತಾ ಇದಾರೆ. ಇವಾಗ ಬರ್ತಿರೋ ಅಪ್ಡೇಟ್ಸ್ ಪ್ರಕಾರ ಏನಂದ್ರೆ, ಇಂಡಿಯನ್ ಟೀಮ್ಗೂ ಡೆಬ್ಯೂ ಮಾಡೋ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ನೆಕ್ಸ್ಟ್ ನಲ್ಲಿ ಇದೆ ಅಲ್ವಾ T20 ಮ್ಯಾಚಸ್ ಐರ್ಲೆಂಡ್ ವಿರುದ್ಧ, ಆ ಸೀರೀಸ್ಗೆ ಇವ್ರನ್ನು ಸೆಲೆಕ್ಟ್ ಮಾಡೋ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಯಾವ ತರ ನೋಡಿ, ಇವ್ರ ಏಜ್ ಅಲ್ಲಿ ನಮ್ಗೆ ಚಡ್ಡಿ ಹಾಕೊಳಕ್ಕೂ ಬರ್ತಾ ಇದ್ದಿಲ್ಲ. ಆ ಏಜ್ ಗನೆ ಇವ್ರು ಈ ತರ ಎಲ್ಲ ಸಾಧನೆ ಮಾಡಿ ಇಂಡಿಯಾಗೂ ಡೆಬ್ಯೂ ಮಾಡ್ತಾ ಇದಾರೆ ಅಂದ್ರೆ ಒಂಥರ ಗ್ರೇಟ್ ಪ್ಲೇಯರ್ ಅಂತಾನೆ. ಅಪ್ಡೇಟ್ ನಂಬರ್ 2, CSK ಪ್ಲೇಯರ್ ಆದಂತಹ ಆಯುಷ್ ಮಾತ್ರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇನಂದ್ರೆ, ಇವಾಗ ಎಲ್ಲರಿಗೂ ಒಂದು ಆಸೆ ಅನ್ನೋದಿರುತ್ತೆ, ಯಾವ್ದೇ ಪ್ಲೇಯರ್ಗಾಗ್ಲಿ ಒಂಥರ ಬಿಗ್ ಫ್ರಾಂಚೈಸಿ ಕಡೆ ಆಡ್ಬೇಕು ಅಂತ. ಅದೇ ತರ ಇವ್ರಿಗೂ ಅಷ್ಟೇ ಯಾವ್ದಾದ್ರು ಆಗ್ಲಿ ಬಿಗ್ ಫ್ರಾಂಚೈಸಿ ಕಡೆ ಆಡ್ಬೇಕು, ಮತ್ತೆ CSK ಗೆ ಆಡೋದು ಡ್ರೀಮ್ ಆಗಿತ್ತು ಅಂತ ಆಯುಷ್ ಮಾತ್ರ ಹೇಳ್ತಾ ಇದ್ದಾರೆ. ಇವ್ರಿಗೆ ಅಂತಲ್ಲ, ಯಾವ್ದೇ ಪ್ಲೇಯರ್ಸ್ ನಾವು ಕೇಳಿ ಅವ್ರಿಗೆ ಕೆಲವರು ಹೇಳ್ತಾರೆ RCB, ಮುಂಬೈ, ಚೆನ್ನೈ ಈ ಮೂರಲ್ಲೇ ಯಾವ್ದಾದ್ರು ಒಂದು ಟೀಮ್ ನ ಪಿಕ್ ಮಾಡ್ಕೊತಾರೆ, ನಾ ಆಡಿದ್ರೆ ಈ ಟೀಮ್ ಆಡ್ಬೇಕು ಅಂತ. ಅದೇ ತರ ಇವರು CSK ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಪ್ಡೇಟ್ ನಂಬರ್ 3, SRH ನ ಪ್ಲೇಯರ್ ಆದಂತಹ ಪ್ಯಾಟ್ ಕಮಿನ್ಸ್ ಬಗ್ಗೆ ಅಪ್ಡೇಟ್ ಬರ್ತಾ ಇದೆ. ಅದೇನಂದ್ರೆ, ನಿಮ್ಗೆಲ್ಲರಿಗೂ ಗೊತ್ತು, ಅವರು ಫಸ್ಟ್ ಆಫ್ ದಿ IPL ಮ್ಯಾಚಸ್ ನ ಮಿಸ್ ಮಾಡ್ಕೊಳ್ತಾರೆ ಅಂತ ಅಪ್ಡೇಟ್ ಬಂದಿತ್ತು. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಏನಂದ್ರೆ, ಅವರು ಆಸ್ಟ್ರೇಲಿಯಾಗೆ ಇವತ್ತು ಹೋಗ್ತಾ ಇದಾರಂತೆ ಫಿಟ್ನೆಸ್ ಟೆಸ್ಟ್ ಮಾಡಕ್ಕೆ. ಮತ್ತೆ ರಿಟರ್ನ್ ಬರೋದು 17th ಏಪ್ರಿಲ್ ರಿಟರ್ನ್ ಬರ್ತಾರಂತೆ. ಅಲ್ಲಿ ಹೋಗಿ ಫಿಟ್ನೆಸ್ ಟೆಸ್ಟ್ ಮಾಡಿದ್ಮೇಲೆ, ಅಲ್ಲಿ ಏನಾದ್ರು ಕ್ಲಿಯರ್ ಮಾಡಿದ್ಮೇಲೆ ಅವಾಗ IPL ಯಾವಾಗಿಂದ ಆಡ್ಬೋದು, ಯಾವ ಮ್ಯಾಚ್ ಆಡ್ಬೋದು ಅಂತ ಅಲ್ಲಿ ಗೊತ್ತಾಗುತ್ತೆ. ನೋಡೋಣ ಅವರು ಫಿಟ್ನೆಸ್ ಕ್ಲಿಯರ್ ಮಾಡ್ತಾರೋ ಇಲ್ಲ ಇನ್ನು ಕೆಲವು ಮ್ಯಾಚಸ್ ಮಿಸ್ ಮಾಡ್ಕೊಳ್ತಾರ ಅಂತ ಕಾದ್ ನೋಡೋಣ. ಅಪ್ಡೇಟ್ ನಂಬರ್ 4, ಇದೊಂಥರ IPL ನ ಕಾಪಿ ಮಾಡಿದಾರೆ ಅಂತ ಹೇಳ್ಬೋದು PSL. ಅದು ಏನಂದ್ರೆ, ಇವಾಗ ಎಲ್ಲರಿಗೂ ಗೊತ್ತು IPL ನಲ್ಲಿ ಯಾರಾದ್ರೂ ಪ್ಲೇಯರ್ ಬೇಕಂತಾನೆ ಮಿಸ್ ಆದ್ರೆ ಆ ತರ ಏನಾದ್ರು ಆದಾಗ 2 years ಬ್ಯಾನ್ ಮಾಡ್ತಾರ ಅಂತ ಹೇಳಿದ್ರಲ್ವಾ. ಇವಾಗ ಅದೇ ರೀತಿ PSL ಅಲ್ಲೂ ಅದೇ ರೀತಿ 2 years ಬ್ಯಾನ್ ನ ಏರಲಾಗಿದೆ. ಅದು ಯಾರ ಮೇಲೆ ಅಂದ್ರೆ ಬ್ಲೆಸ್ಸಿಂಗ್ ಬುಜರ್ಮನ್. ನಿಮ್ಗೆಲ್ಲ ಗೊತ್ತು, ಅವರು ಫಸ್ಟ್ PSL ಅಲ್ಲಿ ಸೈನ್ ಮಾಡಿದ್ರು. ಯಾವಾಗ ನಮ್ಮ IPL ಇಂದ KKR ಕಡೆಯಿಂದ ಅಪ್ರೋಚ್ ಆಯ್ತು, ಅವ್ರು ಏನ್ ಮಾಡಿದ್ರು, PSL ಇಂದ ಆಚೆ ಬಂದು IPL ಗೆ ಜಾಯ್ನ್ ಆದ್ರು KKR ಟೀಮ್ಗೆ. ಆದ್ರಿಂದ ಇವಾಗ ಬ್ಲೆಸ್ಸಿಂಗ್ ಬುಜರ್ಮನ್ ಮೇಲೆ 2 years ಬ್ಯಾನ್ ನ ಏರಿದ್ದಾರೆ. ಅಪ್ಡೇಟ್ ನಂಬರ್ 5 ಏನಂದ್ರೆ, ಇದೊಂಥರ CSK ಫ್ಯಾನ್ಸ್ ಗೆ ಖುಷಿ ಅಂತ ಹೇಳ್ಬೋದು. ಅದೇನಂದ್ರೆ, ಇವಾಗ MS ಧೋನಿಗೆಲ್ಲ ಇಂಜುರಿ ಆಗಿತ್ತಲ್ವಾ, ಇನ್ನೇನೋ ನಿಯರ್ ಅಲ್ಲಿ ಇದಾರೆ ಅಂತೆ ಫಿಟ್ನೆಸ್ ಕ್ಲಿಯರ್ ಮಾಡೋದ್ರಲ್ಲಿ. ಅವ್ರೇನಾದ್ರು ಅದು ಫೈನಲ್ ಕಾಲ್ ಯಾವಾಗ ತಗೋತಾರೆ ಅಂದ್ರೆ ನಾಳೆ ಅಂತೆ. ನಾಳೆ ಗೊತ್ತಾಗುತ್ತೆ ಅವರು ನೆಕ್ಸ್ಟ್ ಯಾವ ಮ್ಯಾಚ್ ಆಡ್ಬೋದು IPL ಅಲ್ಲಿ ಅಂತ ನಾಳೆ ಗೊತ್ತಾಗುತ್ತೆ. ಕಾದ್ ನೋಡೋಣ. ಆದಷ್ಟು ಬೇಗ ನಾಳೆ ಫಿಟ್ನೆಸ್ ಕ್ಲಿಯರ್ ಮಾಡ್ಲಿ, ನೆಕ್ಸ್ಟ್ ಮ್ಯಾಚ್ ಆಡ್ತಾರಲ್ವಾ CSK, ಆ ಮ್ಯಾಚ್ ಅವ್ರು ಜಾಯ್ನ್ ಆಗ್ಲಿ ಅಂತಾನೆ ಎಲ್ಲ ಇಷ್ಟಪಡ್ತೀವಿ, ಪ್ರತಿಯೊಬ್ರು ಅಷ್ಟೇ. ಅಪ್ಡೇಟ್ ನಂಬರ್ 6, ಈ KKR ಏನಾಗಿದೆ ಅಂದ್ರೆ ಎಲ್ಲಾ ಕಡೆಯಿಂದನೂ ಒಂಥರ ಅನ್ಲಕ್ಕಿ ಅಂತ ಹೇಳ್ಬೋದು. ಯಾಕಂದ್ರೆ ಮ್ಯಾಚಸ್ ವಿನ್ ಆಗ್ತಲ್ಲ. ಇವಾಗ ಸಾಲದಕ್ಕೆ ಫೈನ್ ಕೂಡ 12 lakhs ಬಿದ್ದಿದೆ. ಯಾಕಂದ್ರೆ ಸ್ಲೋ ಓವರ್ ರೇಟ್ ಇಂದ. ಹೌದು, CSK ಅವರಿಂದ ಸ್ಲೋ ಓವರ್ ರೇಟ್ ಮಾಡಿದ್ರಿಂದ 12 lakhs ಫೈನ್ ಹಾಕಿದ್ದಾರೆ. ಇವ್ರ ಫೈನ್ಗೆಲ್ಲ ತಲೆ ಕೆಡ್ಸ್ಕೊಳಲ್ಲ. ಬಟ್ ಆದ್ರೂ ನೋಡಿ, ಮ್ಯಾಚಸ್ ಸೋಲ್ತದೆ. ಆ ಕಡೆ ಮ್ಯಾಚ್ ವಿನ್ ಆಗತ್ತಲ್ಲ, ಈ ಕಡೆ ಇದನ್ನು ಬೇಗ ಆಡ್ಸಕ್ ಆಗ್ತಲ್ಲ, ಆ ತರ ಆಗ್ಬಿಟ್ಟಿದೆ ಅವ್ರಿಗೆ. ಅಪ್ಡೇಟ್ ನಂಬರ್ 7, ಸೂರ್ಯಕುಮಾರ್ ಯಾದವ್ ಬಗ್ಗೆ ಬರ್ತಾ ಇದೆ ರೂಮರ್ಸ್ ಅಂತ ಹೇಳ್ಬೋದು. ಅದು ಏನಂದ್ರೆ, ಇವಾಗ ಇವರು ಪರ್ಫಾರ್ಮೆನ್ಸ್ ಸರಿಯಾಗಿ ಕೊಡಕ್ ಆಗ್ತಿಲ್ಲ. ಅದು ಬೇರೆ ಇಂಡಿಯನ್ ಕ್ಯಾಪ್ಟನ್. ಆದ್ರಿಂದ ಏನ್ ಮಾಡ್ತಾ ಇದೆ, ಇವ್ರಿಗೆ ಇಂಗ್ಲೆಂಡ್ ಮೇಲೆ T20 ಮ್ಯಾಚಸ್ ಇದೆ ಅಲ್ವಾ, ಇಂಗ್ಲೆಂಡ್ ಮೇಲೆ ಮತ್ತೆ ಐರ್ಲೆಂಡ್ ಮೇಲೆ. ಇಲ್ಲಿ ಮೇನ್ ಫ್ಯಾಕ್ಟರ್ ಆಗುತ್ತೆ ಇವರು ಕ್ಯಾಪ್ಟನ್ ಆಗಿ ಮುಂದುವರಿಬೇಕಾ ಇಲ್ವಾ ಅಂತ. ಯಾಕಂದ್ರೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಆದ್ರಿಂದ ಇದು ಅವ್ರಿಗೆ ಮೇನ್ ಆಗುತ್ತೆ. ಅವ್ರು ಅಲ್ಲೇನಾದ್ರು ಪರ್ಫಾರ್ಮೆನ್ಸ್ ಕೊಟ್ರೆ ಆಗ ಚಾನ್ಸ್ ಇರುತ್ತೆ ಕ್ಯಾಪ್ಟನ್ ಆಗಿ ಮುಂದುವರಿಯಕ್ಕೆ. ಇಲ್ಲಾಂದ್ರೆ ಅವ್ರನ್ನ ರಿಮೂವ್ ಮಾಡೋ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ನೋಡೋಣ, ಅವರಲ್ಲಿ ಪರ್ಫಾರ್ಮೆನ್ಸ್ ಕೊಡ್ಲಿ, ಇವರೇ ಕ್ಯಾಪ್ಟನ್ ಆಗಿ ಮುಂದುವರಿಲಿ ಅಂತಾನೆ ಕೇಳ್ಕೊಳ್ಳೋಣ. ಅಪ್ಡೇಟ್ ನಂಬರ್ 8, ಮೊನ್ನೆ SRH ಮ್ಯಾಚ್ ವಿನ್ ಆಗ್ತಾ ಇದ್ದಂಗೆ ಅದು ಕಾರಣ ಯಾರು ಅಂದ್ರೆ, ಡೆಬ್ಯೂಟೆಂಟ್ ಆದಂತಹ ಪ್ರಫುಲ್ ಹಿಂಗೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇನಂದ್ರೆ, ಇವ್ರು ಮೊದ್ಲೇ ಲಾಸ್ಟ್ ಇಯರೇ ಬರ್ದಿದ್ರಂತೆ ಒಂದು ಬುಕ್ ಅಲ್ಲಿ. ಅದೇನಂದ್ರೆ, ಇವಾಗ ಯಾವಾಗ ಫಸ್ಟ್ ಮ್ಯಾಚ್ ಆಡ್ತೀನೋ ಆ ಮ್ಯಾಚ್ ಅಲ್ಲಿ ನಾನು 4 to 5 ವಿಕೆಟ್ಸ್ ತಗೋತೀನಿ ಅಂತ ಬರ್ದಿಟ್ಟಿದ್ರಂತೆ. ನೋಡಿ, ಅದೇ ತರ ಮ್ಯಾನಿಫೆಸ್ಟ್ ಮಾಡಿದ್ದಾರೆ, ಅದೇ ತರ ಡೆಲಿವರಿನೂ ಮಾಡಿದ್ದಾರೆ. ಇದೊಂಥರ ನಿಜಾನೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರು ಹೇಳಿದ್ದಾರೆ, ಅವ್ರು ಹೇಳ್ದಂಗೆ ಮಾಡಿದಾರಲ್ವಾ, ಇದೊಂಥರ ಗ್ರೇಟ್ ಅಂತಾನೆ ಹೇಳ್ಬೇಕು. ಇದು ಇವತ್ತಿನ ಟಾಪ್ ಗ್ರೇಡಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.